ಮೊದಲನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಮೊಟ್ಟೆಯನ್ನು ಉತ್ಪಾದಿಸುವಂತಹ ದೇಶ ಯಾವುದು? ಎ ಚೈನಾ, ಬಿ ರಷ್ಯಾ, ಸಿ ಅಮೆರಿಕ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಎರಡನೆಯ ಪ್ರಶ್ನೆ, ಮೂಲವ್ಯಾಧಿ ಕಾಯಿಲೆಯು ದೇಹದ ಯಾವ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ? ಎ ಹೊಟ್ಟೆಯಲ್ಲಿ, ಬಿ ಕಿಡ್ನಿ, ಸಿ ಲಿವರ್, ಡಿ ಗುದದ್ವಾರದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುದದ್ವಾರದಲ್ಲಿ. ಮೂರನೆಯ ಪ್ರಶ್ನೆ, ಆರೋಗ್ಯವಾಗಿರಲು ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು? ಎ 30 ನಿಮಿಷ, ಬಿ 25 ನಿಮಿಷ, ಸಿ 45 ನಿಮಿಷ, ಡಿ 50 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 30 ನಿಮಿಷ. ನಾಲ್ಕನೆಯ ಪ್ರಶ್ನೆ, ಒಬ್ಬ ಮನುಷ್ಯ ನೀರಿಲ್ಲದೆ ಎಷ್ಟು ದಿನ ಬದುಕಬಲ್ಲ? ಎ 2 ದಿನ, ಬಿ 4 ದಿನ, ಸಿ 5 ದಿನ, ಡಿ 6 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ದಿನ. ಐದನೆಯ ಪ್ರಶ್ನೆ, ಪಾನಿಪುರಿಯನ್ನ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ ಲಿವರ್ ಸಮಸ್ಯೆ, ಬಿ ಕಿಡ್ನಿ ಸಮಸ್ಯೆ, ಸಿ ಹೃದಯದ ಸಮಸ್ಯೆ, ಡಿ ಅಲ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ. ಆರನೆಯ ಪ್ರಶ್ನೆ, ಪುಣ್ಯಕ್ಷೇತ್ರವಾದ ಗಯಾ ಇರುವುದು ಯಾವ ರಾಜ್ಯದಲ್ಲಿ? ಎ ಬಿಹಾರ, ಬಿ ಉತ್ತರ ಪ್ರದೇಶ, ಸಿ ಮಧ್ಯಪ್ರದೇಶ, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ. ಏಳನೆಯ ಪ್ರಶ್ನೆ, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಎ ಮಂಡ್ಯ, ಬಿ ತುಮಕೂರು, ಸಿ ಹಾಸನ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ. ಎಂಟನೆಯ ಪ್ರಶ್ನೆ, ಮೊಳಕೆ ಕಟ್ಟಿದ ಹೆಸರು ಕಾಳು ತಿಂದರೆ ಏನು ಪ್ರಯೋಜನಗಳು? ಎ ಹೆಚ್ಚು ಪ್ರೋಟೀನ್ಸ್, ಬಿ ಉತ್ತಮ ಜೀರ್ಣಕ್ರಿಯೆ, ಸಿ ತೂಕ ಇಳಿಕೆ, ಡಿ ಆರೋಗ್ಯಕ್ಕೆ ಒಳ್ಳೆಯದ್ದು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಮೆಂತೆಕಾಳನ್ನು ನೆನೆಸಿಟ್ಟು ತಿಂದರೆ ಏನು ಪ್ರಯೋಜನ? ಎ ಎದೆ ಹಾಲು ಹೆಚ್ಚಳ, ಬಿ ಉತ್ತಮ ಜೀರ್ಣಕ್ರಿಯೆ, ಸಿ ಎದೆ ಉರಿ ಕಡಿಮೆ, ಡಿ ಕ್ಯಾನ್ಸರ್ ನಿವಾರಕ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹತ್ತನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪ್ರಸ್ತುತ ಗೃಹ ಮಂತ್ರಿಗಳು ಯಾರು? ಎ ಪರಮೇಶ್ವರ್, ಬಿ ಡಿ ಕೆ ಶಿವಕುಮಾರ್, ಸಿ ಸಿದ್ದರಾಮಯ್ಯ, ಡಿ ಬಸವರಾಜ ಬೊಮ್ಮಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರಮೇಶ್ವರ್. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.